ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳದ್ದೇ ದರ್ಬಾರ್. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳದ್ದೇ ದರ್ಬಾರ್. ಈಗ ಬಿಡಿ ಅಧಿಕಾರಿಯ ಕರ್ಮಕಾಂಡ ಒಂದೊಂದಾಗಿ ಬಯಲಾಗ್ತಾ ಇದೆ. ಸಿಕ್ಕಿಬಿದ್ದ ಕೆಎಸ್ ಅಧಿಕಾರಿ ಸುಧಾಗೆ ಈಗ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಒಂದೇ ಜಾಗಕ್ಕೆ ಎರಡೆರಡು ಬಾರಿ ಪರಿಹಾರ ನೀಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ದುಡ್ಡಿನ ದುರಾಸೆಗೆ ದಾಖಲೆಗಳನ್ನ ತಿದ್ದಿ ಕೋಟಿ ಕೋಟಿ ನುಂಗಿದ್ರ ಅಂತ ಸುಧಾ. ಅರ್ಕಾವತಿ ಬಡಾವಣೆಯ ಭೈತಿ ಖಾನೆ ಸರ್ವೆ ನಂಬರ್ 11ಕ್ಕೆ 2 ಬಾರಿ ಪರಿಹಾರವನ್ನ ನೀಡಿದ್ದಾರೆ. 3 ಎಕರೆ 9 ಗುಂಟೆ ಜಾಗಕ್ಕೆ ಎರಡೆರಡು ಬಾರಿ ಪರಿಹಾರ ನೀಡಿ ಕೋಟಿ ಕೋಟಿ ಗುಳುಮೆ ಮಾಡಿದ್ದಾರೆ. ನಕಲಿ ಅಸಲಿ ರೈತರಿಗೂ ಕೂಡ ಪರಿಹಾರ ನೀಡಿ ದುಡ್ಡು ನಿಂಗಿದ್ರ ಏನೋ ಭೂಸ್ವಾಧೀನ ಅಧಿಕಾರಿ. ಯಾಕಂದ್ರೆ ಎರಡೆರಡು ಬಾರಿ ಪರಿಹಾರ ನೀಡುವಂತದ್ದು ಏನಿತ್ತು? ಯಾಕಂದ್ರೆ ಅರ್ಕಾವತಿ ಬಡಾವಣೆಯ ಭೈರತಿಖಾನೆ ಸರ್ವ ನಂಬರ್ 11ಕ್ಕೆ 2 ಬಾರಿ ಪರಿಹಾರವನ್ನ ನೀಡಿರುವಂತದ್ದು. ಸೊ ಹೀಗಾಗಿ ಬಿಡಿ ಅಧಿಕಾರಿಯ ಕರ್ಮಕಾಂಡ ಒಂದೊಂದಾಗಿ ಬಯಲಾಗಿದೆ. ಈ ನಿಟ್ಟಿನಲ್ಲಿ ಕೆಎಸ್ ಅಧಿಕಾರಿ ಸುಧಾಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಬಿಡಿದಲ್ಲೇ ಇದ್ದಾರೆ. ಇವ್ರ ಮೇಲೆ ಸಾಕಷ್ಟು ಅಲಿಗೇಷನ್ ಇದೆ. ಇವರು ಹಗರಣ ಮಾಡಿದ್ದಾರೆ. ಬಿಡಿಎಗೆ ಕೋಟ್ಯಾಂತರ ರೂಪಾಯಿ ಧೋಖ ಮಾಡಿದ್ದಾರೆ. ಭೈರತಿಖಾನೆ ಸರ್ವೆ ನಂಬರ್ 11ರಲ್ಲಿ ಒಬ್ಬ ರೈತನಿಗೆ ಎರಡೆರಡು ಸತಿ ಪರಿಹಾರ ಕೊಟ್ಟಿದ್ದಾರೆ. ಇದು ಕೊಡಕ್ಕೆ ಬರಲ್ಲ ಅಂಥದ್ರಲ್ಲಿ ಇವರು ಎಲ್ಲ ಗೊತ್ತಿದ್ರು, ಬಿಡಿಎದವರಿಗೆ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಗೊತ್ತಿದ್ರು ಏನೋ ಕಣ್ಮುಚ್ಕೊಂಡು ಕೂತಿದ್ದಾರೆ. ಇಂಥವ್ರನ್ನ ಬೇಗ ಈಗ ಏನು ವಶಪಡಿಸ್ಕೋಬೇಕು, ಏನು ಕೊಟ್ಬಿಟ್ಟಿದ್ದಾರೆ ಆಗೋಗ್ಬಿಟ್ಟಿದೆ, ಅದನ್ನು ವಶಪಡಿಸ್ಕೋಬೇಕಿಲ್ಲ ಅಂದರೆ ಅಂಥವ್ರನ್ನ ತೆಗೆದ್ಬಿಟ್ಟು ಜೈಲಿಗೆ ಹಾಕಿ ಕಳಿಸ್ಬೇಕು. ಇವು ಸುಧಾ ಅನ್ನೋರು 8 ವರ್ಷದಿಂದ ಹೆಂಗಿರಕ್ಕೆ ಸಾಧ್ಯ? ಒಂದು ಕೆಎಸ್ ಅಧಿಕಾರಿ 3 ವರ್ಷ ಆದಮೇಲೆ ಬೇರೆ ಕಡೆ ಹೋಗ್ತಾ ಇರ್ತಾರೆ, ಚೇಂಜ್ ಮಾಡ್ತಾ ಇರ್ತಾರೆ. ಸರ್ಕಾರ ರೂಲ್ಸ್ ಆ ಥರ ಇರ್ತದೆ. ಅಂಥದ್ರಲ್ಲಿ ಕಳೆದ ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಅವರು. ಒಂದು ವಿಚಾರವನ್ನ ಹೇಳ್ತಾ ಇದ್ರು. ಅವ್ರನ್ನ 3 ವರ್ಷ ಆದ್ರೂ ಕೂಡ ಎಲ್ಲೂ ಕಳಿಸಿಲ್ಲ, 8 ವರ್ಷ ಆಗ್ತಾ ಬರ್ತಾ ಇದೆ, ಒಂದೇ ಜಾಗದಲ್ಲಿ ಇದ್ದಾರೆ, ಒಂದು ಆರೋಪ. ಎರಡನೇದು, ಎರಡೆರಡು ಬಾರಿ ಪರಿಹಾರ ನೀಡ್ತಿರುವಂತದ್ದು ಯಾಕೆ ಅಂತ. ಸೊ ಹೀಗಾಗಿ ಯಾಕೆ ಸರ್ಕಾರ ಎಲ್ಲಾ ವಿಚಾರಗಳು ಗೊತ್ತಿದ್ರೂ ಕೂಡ ಕಣ್ಮುಚ್ಚಿಕೊಳ್ತಿದೆ? ಯಾಕೆ ಅವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿಲ್ಲ ಇಷ್ಟು ದಿನ ಅಂತ? ಖಂಡಿತ ದಿವ್ಯಾ, ಯಾಕಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಪ್ರಮುಖ ಉದ್ದೇಶ ಬೆಂಗಳೂರನ್ನ ಉದ್ಧಾರ ಮಾಡ್ಬೇಕಂತದ್ದು ಅದರ ಉದ್ದೇಶ. ಆದ್ರೆ ಬೆಂಗಳೂರು ಉದ್ಧಾರ ಮಾಡೋಕ್ಕಿಂತ ಅವರವರ ಸ್ವಾರ್ಥಗಳನ್ನ, ಅವರ ಇಚ್ಛೆಗಳನ್ನ ಅಭಿವೃದ್ಧಿ ಮಾಡ್ಕೊಂತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ದಿನೇ ದಿನೇ ಅಧಿಕಾರಿಗಳ ಕಳ್ಳಾಟ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದ್ ಕಡೆ ಕಮಿಷನರ್ ಜೊತೆಗೆ ಅಧ್ಯಕ್ಷರ ನಡುವೆ ಗುದ್ದಾಟ ನಡೀತಾ ಇದೆ. ಹೀಗಾಗಿ ಯಾವುದನ್ನು ಬಿಡಿದಲ್ಲಿ ಏನಾದ್ರೂ ಅವ್ರ ಬಗ್ಗೆ ಇದರ ಬಗ್ಗೆ ತಲೆ ಕಾಡ್ತಾ ಇದೆ. ಹೀಗಾಗಿ ಅಧಿಕಾರಿಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ದೊಡ್ಡ ಅರ್ಕಾವತಿ ಬಡಾವಣೆಯಲ್ಲಿ ದುಡ್ಡು ಹೊಡೆಯುವಂತ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಭೈರತಿಖಾನೆ ಸರ್ವೆ ನಂಬರ್ 11ರಲ್ಲಿ ಅಂದ್ರೆ ಈಗಾಗಲೇ ಪರಿಹಾರ ನೀಡಿದ್ದಾರೆ. ಪರಿಹಾರ ನೀಡಿದ ವಿಚಾರ ಸಂಬಂಧಪಟ್ಟಂತೆ ಎರಡೆರಡು ಪರಿಹಾರಗಳು ನೀಡಿ ಕೋಟಿ ಕೋಟಿ ಹಣವನ್ನ ನುಂಗಿದರೆ ಭೂಸ್ವಾಧೀನ ಅಧಿಕಾರಿಯಾಗಿರುವಂತಹ ಸುಧಾ ಅಂತ ಆರೋಪ ಈಗ ಕೇಳಿ ಬಂದಿದೆ. ಯಾಕಂದ್ರೆ ಈಗಾಗಲೇ 1 ಬಾರಿ ಪರಿಹಾರ ಕೊಟ್ಟಿರುವಂತಹ ರೈತರಿಗೆ ಮತ್ತೊಂದು ಬಾರಿ ಪರಿಹಾರ ಕೊಡುವಂತ ಅಗತ್ಯತೆ ಏನಿತ್ತು? ಅಂದ್ರೆ ಬರೋಬ್ಬರಿ 3 ಎಕರೆ 9 ಗುಂಟೆ ಜಾಗಕ್ಕೆ ಬಿಡಿಎ ಭೂಸ್ವಾಧೀನ ಅಧಿಕಾರಿಯಾಗಿರುವಂತಹ ಸುಧಾ 2 ಬಾರಿ ಪರಿಹಾರವನ್ನು ನೀಡಿಕೆ ಸಂಬಂಧಪಟ್ಟಂತೆ ಈಗ ಬಿಡಿಎ ಆಯುಕ್ತರ ಗಮನಕ್ಕೆ ಕೂಡ ಬಂದಿದೆ. ಗಮನಕ್ಕೆ ಸಂಬಂಧಪಟ್ಟಂತೆ ಈಗ ಶೋಕಾಸ್ ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ಯಾಕಂದ್ರೆ ಒಂದೇ ಬಾರಿ ಪರಿಹಾರ ನೀಡಬೇಕಾದಂತ ಜಾಗಕ್ಕೆ ಎರಡೆರಡು ಬಾರಿ ಹೇಗೆ ನೀವು ಪರಿಹಾರವನ್ನು ನೀಡಿ, ಹೇಗೆ ನಡುವಳಿಯನ್ನ ಕೊಟ್ಟೆ ಅಂದಕ್ಕೆ ಸಂಬಂಧಪಟ್ಟಂತೆ ಈಗ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಅವರು ಉತ್ತರವನ್ನ ಕೂಡ ನೀಡಬೇಕಾಗುತ್ತೆ. ಜೊತೆಗೆ ಕೇವಲ ಸುಧಾ ಮಾತ್ರ ಈ ಒಂದು ವಿಚಾರದಲ್ಲಿ ಮಾತ್ರ ಕೆಲವು ಕೇಸುಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಆರೋಪ ಕೂಡ ಕೇಳಿಬರ್ತದೆ. ಯಾಕಂದ್ರೆ ಬಿಡಿಎ ಭೂಸ್ವಾಧೀನ ವಿಭಾಗದಲ್ಲಿ ಕೇಸುಗಾರರಾಗಿರುವಂತಹ ಲಂಬಾಣಿ ಜೊತೆಗೆ ತಹಸೀಲ್ದಾರ್ ಆಗಿರುವಂತಹ ರಾಜು ಮೇಲೆ ಗಂಭೀರವಾದಂತಹ ಆರೋಪ ಕೂಡ ಈಗ ಇದೆ. ಯಾಕಂದ್ರೆ ಈಗಾಗಲೇ 1 ಬಾರಿ ಪರಿಹಾರ ಕೊಟ್ಟಿರೋ ಸಂಬಂಧಪಟ್ಟಂತೆ 2 ಬಾರಿ ಹೇಗೆ ಪರಿಹಾರವನ್ನ ಕೊಟ್ಟಿದ್ದಾರೆ, ಇದೊಂದು ಕಡೆ ರೈತರ ಜೊತೆ ಶಾಮೀಲಾಗಿ ಕೋಟಿ ಕೋಟಿ ಹಣವನ್ನ ಕೃಷ್ಣಮೂರ್ತಿ, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ನಮ್ಮ ಜೊತೆ ಈಗ ಸ್ವತಃ ಕೆಎಸ್ ಅಧಿಕಾರಿ ಆಗಿರುವಂತಹ ಸುಧಾ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ ಹೇಳಿ. ಏನ್ ಮೇಡಮ್ ಈ ಆರೋಪಕ್ಕೆ ಏನ್ ಹೇಳ್ತೀರಾ? ಒಂದೇ ಜಾಗಕ್ಕೆ ಎರಡೆರಡು ಬಾರಿ ಪರಿಹಾರ ನೀಡಿದ್ದಾರೆ ಆರೋಪ ಏನು?
ಒಂದೇ ಜಾಗಕ್ಕೆ ಅಂದ್ರೆ ಅರ್ಕಾವತಿ ಬಡಾವಣೆಯ ಭೈರತಿ ಕಾನೆ ಸರ್ವರ್ ನಂಬರ್ 11ಕ್ಕೆ 2 ಬಾರಿ ನೀವು ಪರಿಹಾರವನ್ನ ನೀಡಿದ್ದೀರಾ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿನ ಜನ. ಏನ್ ಹೇಳ್ತೀರಾ ಈ ಆರೋಪಕ್ಕೆ? ಆರೋಪ ಒಂದ್ ನಿಮಿಷ. ಫಸ್ಟ್ ಹಾಫ್ ಪರಿಹಾರ ಕೊಟ್ಟಿಲ್ಲ, ಅದರಲ್ಲಿ ಈ ಪ್ರಕರಣದಲ್ಲಿ ಪರಿಹಾರ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ ಪರಿಹಾರ. ಈ ಸಂಬಂಧಪಟ್ಟಂತೆ ಒಂದು ಇಂಟರ್ನಲ್ ಇದಕ್ಕೋಸ್ಕರ ಕಮಿಷನರ್ ಮಾನ್ಯ ಆಯ್ತು ನನಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಇಟ್ ಇಸ್ ಅವರ್ ಬಿಲ್ಡಿಂಗ್ ಇಂಟರ್ನಲ್ ಮ್ಯಾಟರ್. ಮತ್ತೆ ನೀವು ಹೇಳ್ತಾ ಇರ್ಬೇಕು ಇಲ್ಲಿ ಪರಿಹಾರ ಯಾರಿಗೂ ಪಾವತಿ ಆಗಿಲ್ಲ. ಓಕೆ, ಬಟ್ ಯಾಕೆ ಈ ರೀತಿ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ? ಅದು ಆರೋಪ ಮಾಡುವವರನ್ನ ಕೇಳ್ಬೇಕು ಮೇಡಮ್, ಆಯ್ತಾ? ಅಲ್ಲ, ಈ ತರ ಮತ್ತೆ ಇನ್ನೊಂದು ವಿಚಾರವನ್ನ ಹೇಳ್ತಾ ಇದ್ರು, ಎಲ್ಲಾ KS ಅಧಿಕಾರಿಗಳು 3 ವರ್ಷ ಆದ್ರೂ ಎಲ್ಲಾದ್ರೂ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾರೆ ಇದ್ರು, ಇವ್ರು 8 ವರ್ಷ ಆದ್ರೂ ಇಲ್ಲೇ ಇದ್ದಾರೆ ಈ ತರ ಕರ್ಮಕಾಂಡ ಮಾಡೋದಿಕ್ಕೆ ಅಂತ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ನೋ 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 ನೋ. ಇನ್ ಮೀನ್ ವೈಲ್ ಐ ಗಾಟ್ ಎ ಟ್ರಾನ್ಸ್ಫರ್. ನಾನು ಹೋದೆ ಪುನಃ ನನಗೆ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಲ್ಯಾಂಡ್ ಅಕ್ವಿಸಿಷನ್ ಕಾರ್ಯನ ಪೂರ್ಣಗೊಳಿಸೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನನ್ನ ಪುನಃ ನಿಯೋಜಿಸಿಕೊಂಡಿರ್ತಾರೆ, ಆಯ್ತಾ? ಇದರಲ್ಲಿ 8 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ಮೀನ್ಸ್ ಐ ಆಮ್ ನಾಟ್ ದ ಅಥಾರಿಟಿ, ರೈಟ್? ಈಗ ಸಾಮಾಜಿಕ ಹೋರಾಟಗಾರರು ಕೆಲಸನ ಪರಿಪೂರ್ಣ ನಾನ್ ಮಾತ್ರ ಅಲ್ಲ, ದೇರ್ ಆರ್ ಅದರ್ KS ಆಫೀಸರ್ಸ್ ರಿಪೀಟೆಡ್ಲಿ ಹೂ ಆರ್ ಸರ್ವಿಸಿಂಗ್ ಇನ್ ದ ಬಿಡಿ. ಓಕೆ, ದಟ್ ಇಸ್ ನಾಟ್ ಅಫೆನ್ಸ್, ರೈಟ್? ಸಾಮಾಜಿಕ ನೋಡಿ, ಇದು ಆರೋಪ ಮಾಡ್ತಿರೋದು ನಾವಲ್ಲ ಮೇಡಮ್, ಒಂದ್ ನಿಮಿಷ. ಇದು ಆರೋಪ ಮಾಡ್ತಿರೋದು ನಾವಲ್ಲ, ಇದನ್ನ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೇಳ್ತಿರೋರು ನಾವು. ಆದ್ರೆ ಇದನ್ನ ಆರೋಪ ಮಾಡ್ತಿರೋರು ಸಾರ್ವಜನಿಕ. ಆರೋಪ ಯಾಕೆ ಮಾಡ್ತಾ ಇದ್ದೀರಾ ಅಂತ ಆರೋಪ ಮಾಡಿದವರಿಗೆ ಮಾತ್ರ ಗೊತ್ತಿರುತ್ತೆ. ಮತ್ತೆ ಈ ಪ್ರಕರಣದಲ್ಲಿ ಇದು ನ್ಯೂಸ್ ಮಾಡುವಂತ ಪ್ರಕರಣವನ್ನ ಮತ್ತೆ ಇದರ ಯಾರಿಗೂ ಪರಿಹಾರ ಕೂಡ ಮತ್ತೆ ಏನ್ ಇಂಟರ್ನಲ್ಲಿ ನನಗೆ ಏನೊಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ಓಕೆ, ನಾವ್ ಅದಕ್ಕೆ ಸ್ಪಷ್ಟನೆ ಕೇಳೋದಕ್ಕೆ ನಾವ್ ನಿಮ್ಗೆ ಕೇಳಿದ್ದು ಹೌದು ಅಥವಾ ಇಲ್ವಾ ಅಂತ. ಸೊ ಆರೋಪ ಮಾಡಿದವರು ನಾವ್ ಅದ್ರ ಬಗ್ಗೆ ಸ್ಪಷ್ಟನೆ ಕೇಳ್ತಾ ಇದ್ದೀವಿ. ಯಾರಿಗೂ ಪರಿಹಾರ ಪಾವತಿ ಆಗಿಲ್ಲ. ಓಕೆ, ಥ್ಯಾಂಕ್ ಯು T5 ಜೊತೆ ಮಾತನಾಡಿದ್ದಕ್ಕೆ.